ಹೇಳಿ. ಇದು ಕಾವೇರಿ ನದಿ. ಇಲ್ಲಿ ತಮಿಳುನಾಡಲ್ಲಿ ಇಲ್ಲಿ ಕಲ್ಲಣೆ ಗ್ರ್ಯಾಂಡ್ ಅಣೆಕಟ್ಟು ಕೇಳಿಬಿಟ್ಟಿದ್ದೀರಾ? ಇಲ್ಲಿ ಒಂದು ಒಂದು ಸೆಪರೇಟ್ ಆಗತ್ತೆ. ಕಾವೇರಿ ಬಂದು ವಡವಾರು, ವೆಣ್ಣಾರು, ವೆಟ್ಟಾರು, ಕುಡಮುರುಟ್ಟಿ, ಕಾವೇರಿ ಆಯ್ಕೆ ಅಂತ 5 ಇದು ಬಂದು ವಡವಾರು ಅಂತ ಹೆಸರು. ಇದು ಕಾವೇರಿಯೋட ಒಂದು ಬ್ರಾಂಚ್. ಇಲ್ಲಿ ತಾನು ಬಂದು ರಾಯರಿಗೆ ಬಂದು ಸನ್ಯಾಸ ಸ್ವೀಕಾರ ಆಗತ್ತೆ. ಸನ್ಯಾಸ ಸ್ವೀಕಾರ ಆದ್ನು ಪಟ್ಟಾಭಿಷೇಕ ನಮ್ಮ ತಂಜಾವೂರು ಪ್ಯಾಲೇಸ್ ಆಗತ್ತೆ. ಸನ್ಯಾಸ ಸ್ವೀಕಾರ ಆದ ಕಾಲದಲ್ಲಿ ಇಲ್ಲಿ ಒಂದು ಸುಮಾರು 12 ವರ್ಷ ತಪಸ್ ಮಾಡ್ತಾರೆ. ಇಲ್ಲಿ ತಪಸ್ ಮಾಡ್ಬಿಟ್ಟು ದೇಶ ಸಂಚಾರ ಹೋಗಿ ಜೀವ ಬೃಂದಾವನ ಮಂತ್ರಾಲಯ ಇಡ್ತಾರೆ. ಮಂತ್ರಾಲಯ ಆದ ಮೇಲೆ ಇಲ್ಲಿ ರಾಜನಿಯ ಕನಸಲಿ ಬಂದು ನಾ ತಪಸ್ ಮಾಡಿದ ಜಾಗದಲ್ಲಿ ನಂಗೊಂದು ಬೃಂದಾವನ ಮಾಡು ಹಾಗೆ ಅಂತ ಕನಸಲಿ ಆಜ್ಞೆ ಆಗತ್ತೆ. ಆ ರಾಜನಿಗೆ ಬಂದು ಎಲ್ಲಿ ಮಾಡೋದು, ಇದು ಕಾವೇರಿ ತೀರ, ಇದು ಸ್ವಲ್ಪ ಒಂದು 30-40 ಕಿಲೋಮೀಟರ್ ಹೋಗತ್ತೆ. ಅದ್ರಲ್ಲಿ ಎಲ್ಲಿ ಬಂದು ಅವನಿಗೆ ಬಂದು ಮಾಡೋದು ಹಂಗೆ ಅಂತ ಅವನಿಗೆ ಬಂದು ಗೊತ್ತಾಗೋದಿಲ್ಲ. ಅದಕ್ಕೆ ಮರುದಿನ ಬಂದು ಹೇಳ್ತಾರೆ, ನೀ ಬೆಳಿಗ್ಗೆ ಎದ್ದು ಹೋಗು, ನಿನ್ನ ಮುಂದೆ ಒಂದು ಸರ್ಪ ಹೋಗತ್ತೆ. ಆ ಸರ್ಪ ಹೋಗಿ ಎಲ್ಲಿ ನಿಲ್ಲತ್ತೆಯೋ ಆ ಸ್ಥಳವೇ ಬಂದು ನಾವು ತಪಸ್ ಮಾಡಿದ ಜಾಗ, ಅಲ್ಲಿ ನಂಗೆ ಬೃಂದಾವನ ಮಾಡು ಅಂತ. ಆ ಸರ್ಪ ಬಂದು ಈ ಬೃಂದಾವನ ಇರೋ ಸ್ಥಳದಲ್ಲಿ ಬಂದು ಇದಾಗತ್ತೆ. ಅಲ್ಲಿ ಬಂದು ರಾಜ ಬಂದು ಬೃಂದಾವನ ಪ್ರದರ್ಶನ ಮಾಡ್ತಾನೆ. ಇದು ಬಂದು ಇಲ್ಲಿ ಬಂದು ರಾಯರು ತಪಸ್ ಮಾಡ್ತಾ ಇದ್ದಾರೆ. ಬೃಂದಾವನ ಮೇಲ್ಕಡೆ ಬಂದು ಓಪನ್ ಇದೆ, ಮಳೆ ಗಾಳಿ ಚಳಿ ಎಲ್ಲ ಅದರಿಂದ ತಪಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ರಾಯರ ಬಗ್ಗೆ ಬಹಳ ಪ್ರೀತಿ ಇದೆ. ಅದರಲ್ಲಿ ವಿಶೇಷವಾಗಿ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡದಂತ ಈ ಜಾಗ, ಎಷ್ಟೋ ಬ್ಯೂಟಿಫುಲ್ ಜಾಗನ ಇಡೀ ಪ್ರಪಂಚದಲ್ಲಿ ಎಲ್ಲಾ ರಾಯರ ಭಕ್ತರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮದೊಂದು ಆಸೆ. ಥ್ಯಾಂಕ್ ಯು.